ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ. ಬೆಳ್ಳಗಿರೋದು ಆ ತರ ಅಲ್ಲ. ಈ ನಾವು ಬೆಳ್ಳಗಿರೋದು ಚೆನ್ನಾಗಿರ್ತಾರೆ ಆ ತರದ್ದು ಕಾನ್ಸೆಪ್ಟೇ ಇಲ್ಲಿ ಇಲ್ಲ. ಅಂದ್ರೆ ಅವ್ರು ನೋಡೋ ಲಕ್ಷಣ ತುಂಬಾ ಚೆನ್ನಾಗಿರತ್ತೆ. ಇರ್ರೆಸ್ಪೆಕ್ಟಿವ್ ಜೆಂಡರ್. ಎಸ್, ಜೆಂಡರ್, ಕಲರ್, ವಾಟ್ ಎವರ್ ಇಟ್ ಇಸ್. ಆದ್ರೆ ಅವ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಲಕ್ಷಣವಾಗಿರ್ತಾರೆ. ಅವ್ರು ನೋಡಿದ ತಕ್ಷಣ ಅನ್ಸುತ್ತೆ. ಆಮೇಲೆ ಅವ್ರನ್ನ ಮೇಂಟೈನ್ ಮಾಡ್ಕೊಳ್ಳೋ ರೀತಿ ಇರುತ್ತಲ್ಲ, ಅದು ಅಷ್ಟೇ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಅವ್ರನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಬೇರೆಯವ್ರ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಚೆನ್ನಾಗಿ ರೆಡಿ ಆಗೋದು, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಲಕ್ಸುರಿ. ಅಂದ್ರೆ ಇದೇ ಬ್ರ್ಯಾಂಡು, ನೀವು ಅವ್ರನ್ನ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಅವ್ರಿಗೆ ಬ್ರ್ಯಾಂಡ್ ಕಾನ್ಶಿಯಸ್ ತುಂಬಾ ಇರ್ತಾರೆ ಅವ್ರು. ಇದೇ ಬ್ರ್ಯಾಂಡ್ ಬಟ್ಟೆ ಬೇಕು ನನಗೆ ಅಂತ ಹೇಳೋದು. ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕೋತಾರೆ. ಏನಂದ್ರೆ ಇಲ್ಲೊಂದು ಟ್ರಿಕ್ ಏನಂದ್ರೆ, ಶುಕ್ರನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕೊಂಡ್ರೆ ಆಕ್ಚುಲಿ ಆ ಪ್ಲಾನೆಟ್ ಇನ್ನೂ ಸ್ಟ್ರಾಂಗ್ ಆಗತ್ತೆ. ಹೌದಾ? ಹೌದು. ಆಮೇಲೆ ನೀವು ಒಳ್ಳೆ ಈಗ ಒಳ್ಳೆ ಬಟ್ಟೆ ಹಾಕೊಳ್ಳೋದು ಇದೆಲ್ಲ ನಿಮ್ದು ಆಕ್ಚುಲಿ ಹಂಗೆ ನೋಡಿದ್ರು ನಮ್ಮ ಮೂಡ್ನ ಅಪ್ಲಿಫ್ಟ್ ಮಾಡತ್ತೆ. ಕರೆಕ್ಟ್. ನಮ್ದು ಎನರ್ಜಿನೇ ಬೇರೆ. ನೀವು ಚೆನ್ನಾಗಿ ಡ್ರೆಸ್ ಹಾಕೊಂಡು ಹೊರಗಡೆ ಬಂದ್ರೆ, ಚೆನ್ನಾಗಿ ಡ್ರೆಸ್ ಹಾಕೊಂಡು ಅಂದ್ರೆ ತುಂಬಾ ಕಾಸ್ಟ್ಲಿ ಇದು ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ನೀವು ತುಂಬಾ ಕ್ಲೀನ್ ಆಗಿದ್ರೆ, ನೀಟಾಗಿದ್ರೆ, ಒಂದು ಒಳ್ಳೆ ನಿಮ್ಮ ಹತ್ರ ಇರೋ ಬೆಸ್ಟ್ ಡ್ರೆಸ್ಸಲ್ಲಿ ಹೊರಗೆ ಬಂದ್ರೆ ನಿಮ್ಮ ಎನರ್ಜಿ ಲೆವೆಲೇ ಬೇರೆ, ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ, ಎನರ್ಜಿ ಲೆವೆಲ್ ಬೇರೆ ಇರುತ್ತೆ, ಹಂಗೆ ಇರುತ್ತೆ. ಆದ್ರೆ ಅವರು ಒಂದು ಸ್ವಲ್ಪ ಲೇಜಿ. ಅವ್ರು ಆದಷ್ಟು ಟ್ರೈ ಮಾಡ್ತಾರೆ. ಅಲ್ಲಿ 2 ಅಡಿ ದೂರದಲ್ಲಿ ಒಂದು ಟೇಬಲ್ ಮೇಲೆ ನೀರು ಇಟ್ಟಿದ್ರು, ಇವ್ರಿಗೆ ಇಲ್ಲಿ ತುಂಬಾ ಬಾಯಾರಿಕೆ ಆಗಿದ್ರು, ಯಾರು ತಂದ್ಕೊಡ್ತಾರ ಅಂತ ನೋಡೋ ಪರ್ಸನಾಲಿಟಿ ಅವ್ರದ್ದು. ಅಂದ್ರೆ ಸ್ವಲ್ಪ ಲೇಜಿ ಇರ್ತಾರೆ ಅವರು. ಆದ್ರೆ ಅವರು ಫ್ಯಾಮಿಲಿ ಪರ್ಸನ್ಸ್. ಶುಕ್ರ ಅವ್ರ ಫ್ಯಾಮಿಲಿಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಆ ತರ ಪರ್ಸನಾಲಿಟೀಸ್. ಅವರು ಕೂಡ ಈ ಆಕ್ಟಿಂಗ್ ಕರಿಯರು, ಈ ಥರದ್ರಲ್ಲಿ ಡಾನ್ಸರ್ಸು, ಕೊರಿಯೋಗ್ರಾಫರ್ಸು, ಡಾನ್ಸರ್ಸು, ಆ ಥರದ್ದೇನಿರುತ್ತೆ ಆ ಥರದ ಕರಿಯರಲ್ಲೆಲ್ಲ ಆ್ಯಕ್ಚುಲಿ ಇವ್ರು ಬರ್ತಾರೆ. ಅಂದರೆ ಇದೆಲ್ಲ ಏನು ಅಂದರೆ ಒಂದು ಲೆವೆಲ್. ಈಗ ನಾನು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಇರೋದು ಓಕೆ. ಬಟ್ ನನ್ನ ಹತ್ರ ಇರೋ ಎಷ್ಟು ಏನಂತಾರೆ, ನನ್ನ ಹತ್ರ ಇಷ್ಟು ದುಡ್ಡಿದೆ, ಅಷ್ಟರಲ್ಲಿ ಸಿಗೋ ಬೆಸ್ಟ್ ಬ್ರ್ಯಾಂಡ್ ತೊಗೊತೀನಿ ಅನ್ನೋವರೆಗೂ ಓಕೆ. ದಟ್ ಈಸ್ ಬೀಯಿಂಗ್ ಶುಕ್ರ, ಬೀಯಿಂಗ್ ವೀನಸ್. ಆದರೆ ನಾನು ಸಾಲ ಮಾಡಿ ಆದರೂ ನಾನು ಆ ಥರ ತಗೊಳ್ತೀನಿ ಅನ್ನೋದು ಇದೇನ್ ಬರುತ್ತೆ, ಇದು ಶುಕ್ರ ನೆಗೆಟಿವ್ ಆದಾಗ ಕಾಣಿಸುವಂಥದ್ದು. ಆಮೇಲೆ ಅವರು ಮಲ್ಟಿಪಲ್ ಅಫೇರ್ಸ್ ಕೂಡ ಹೋಗ್ಬೋದು. ಹಂಗಂತ ಹೇಳಿ ಯಾರ್ಯಾರು ಶುಕ್ರ ಜಾಸ್ತಿ ಇದೆ ಎಲ್ಲರೂ ಮಲ್ಟಿಪಲ್ ಅಫೇರ್ಸ್ ಅಲ್ಲಿ ಇದ್ದೀರಾ ನೀವು ಆ ಥರ ಯೋಚನೆ ಮಾಡೋದಲ್ಲ. ಹೋಗೋದ್ ಸಾಧ್ಯತೆ ಇರತ್ತೆ ಅಂತ. ಅದು ಬೇರೆ ನಂಬರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಅವ್ರು ಯಾವ ಥರ ಇರ್ತಾರೆ ಅಂತ. ಈಗ ಜನರಲಿ ಹಿಂಗಿರತ್ತೆ. ಬಟ್ ಆದ್ರೆ ಅವ್ರದ್ದು ಗ್ರಿಡ್ ಅಲ್ಲಿ ಬೇರೆ ನಂಬರ್ಸು ಇರತ್ತಲ್ವಾ, ಆ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿ ಇವರು ಯಾವ ತರ ಇರ್ತಾರೆ ಅನ್ನೋದು ಅದು ಪರ್ಟಿಕ್ಯುಲರ್ ಆಗಿ ಆ ಇಂಡಿವಿಜುವಾಲಿಟಿ ಮೇಲೆ ಹೋಗ್ಬಿಡುತ್ತೆ. ದೇಶ ಕಾಲ ಪರಿಸ್ಥಿತಿ ಅಂತಾನು ಹೇಳ್ತಾರೆ ಆಸ್ಟ್ರಾಲಜಿನಲ್ಲಿ. ಅದಿಲ್ಲೂ ಇಂಪ್ಲಾಯ್